ಮುಗುಳ್ಕೋಡ್ ವರದಿ 40ನೇಯ ಗುರುವಂದನಾ ಮಹೋತ್ಸವ ನಿಮಿತ್ತ ರಕ್ತದಾನ ಶಿಬಿರ ಹಾಗೂ ಕೃಷಿ ಮೇಳ ಮಳಿಗೆಗಳ ಉದ್ಘಾಟನೆ. ರಾಯಬಾಗ್ ತಾಲೂಕಿನ ಮುಗುಳ್ಕೋಡ್ ಪಟ್ಟಣದಲ್ಲಿ ಶ್ರೀ ಯಲ್ಲಾಲಿಂಗ ಮಠದಲ್ಲಿ 3 ದಿನಗಳ ನಡೆಯಲಿರುವ 40ನೇಯ ಗುರುವಂದನಾ ಮಹೋತ್ಸವ ನಿಮಿತ್ತ ಇವತ್ತು ಮೊದಲ ದಿನದಂದು ಶ್ರೀಮಠದ ವಸತಿ ಗೃಹದಲ್ಲಿ ಉಚಿತ ರಕ್ತದಾನ ಶಿಬಿರ ಜರುಗಿತ್ತು. ರಕ್ತದಾನ ಶಿಬಿರದಲ್ಲಿ ಸಾವಿರಾರು ಶ್ರೀಮಠದ ಭಕ್ತರು, ಶಾಸಕರ ಅಭಿಮಾನಿಗಳು ರಕ್ತದಾನ ಮಾಡಿದರು. ದೇಶ ಕಾಯುವ ಯೋಧರಿಗೆ ರಕ್ತ ಸಮರ್ಪಣೆ ಮಾಡುವ ಉದ್ದೇಶದಿಂದ ಈ ಶಿಬಿರ ಹಮ್ಮಿಕೊಂಡಿದ್ದು ಮತ್ತು ಸುತ್ತಮುತ್ತಲಿನ ರೈತರಿಗೆ ಅನುಕೂಲವಾಗುವ ಉದ್ದೇಶದಿಂದ ಶ್ರೀಮಠದ ಆವರಣದಲ್ಲಿ ಕೃಷಿ ಮೇಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕೃಷಿ ಮೇಳದಲ್ಲಿ ರಾಜ್ಯ ಹಾಗೂ ಹೊರ ರಾಜ್ಯದ 100 ಕಂಪನಿಗಳ ಮಳಿಗೆಗಳು ಆಗಮಿಸಿದ್ದು, ರೈತರಿಗೆ ಉಪಯೋಗವಾಗುವ ಉದ್ದೇಶದಿಂದ ಕೃಷಿ ಉತ್ಪನ್ನಗಳ ಮಾರಾಟ ಕಂಪನಿಗಳ ಅಂಗಡಿಗಳು ಕೃಷಿ ಮೇಳದಲ್ಲಿ ಭಾಗಿಯಾದವು. ರಕ್ತದಾನ ಶಿಬಿರ ಮತ್ತು ಕೃಷಿ ಮೇಳವನ್ನು ರಬ್ಬನ್ ಕತ್ತರಿಸುವ ಮೂಲಕ ಶ್ರೀಮಠದ ಪೀಠಾಧಿಪತಿ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಮತ್ತು ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರು ಚಾಲನೆ ನೀಡಿದರು. ಕೃಷಿ ಮೇಳದಲ್ಲಿ ಶ್ರೀಗಳು ಹಾಗೂ ಶಾಸಕರು ಕೃಷಿ ಮೇಳಕ್ಕೆ ಆಗಮಿಸಿದ ಮಳಿಗೆಗಳನ್ನು ಹಾಗೂ ಕೃಷಿ ಉಪಕರಣಗಳನ್ನು ವೀಕ್ಷಣೆ ಮಾಡಿದರು. ವರದಿ ಹನುಮಂತ ಸನಿಕಿನವರು, ಯುಕೆ ಫಸ್ಟ್ ನ್ಯೂಸ್, ರಾಯಬಾಗ್. ನಾರ್ಮಲ್ ರೆಗ್ಯುಲೇಟರ್ ನಾವು ಸಿಲಿಂಡ್ರಿಗೆ ಯಾವ ರೀತಿ ಫಿಕ್ಸ್ ಮಾಡ್ತೀವಿ ಅದೇ ರೀತಿ ನಮ್ಮ ಡಿವೈಸ್ಗೂ ಫಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಇದನ್ನೇ ಸಿಲಿಂಡ್ರಿಗೆ ಫಿಕ್ಸ್ ಮಾಡ್ತೀವಿ ಸರ್. ಸಿಲಿಂಡ್ರಿಂದ ಒಲೆವರೆಗೂ ಸರ್ ಎಲ್ಲಾದರೂ ಲೀಕೇಜಸ್ ಆದರೆ ಆಟೋಮೆಟಿಕ್ ಆಫ್ ಆಗುತ್ತೆ. ನೋಡಿ, ಈ ಥರ ಆನ್ ಸಿಸ್ಟಮ್ನಾಗೆ ಮಕ್ಕಳೇನಾದ್ರು ತೋರಿಸ್ರಿ, ಎಬ್ಸಿ ತೋರಿಸ್ರಿ, ಗಿಡ ತೋರಿಸ್ರಿ. ದಿವಸ ರತ್ತಿ ಅವನು ಕ್ಯಾಮರಾ ಫಂಕ್ಷನ್ ರೀ. ಈ ಭಾಗದಲ್ಲಿ ಮುಗುಳ್ಕೋಡ್ ಆಗಿರ್ಬೋದು, ಸುತ್ತಮುತ್ತಲಿನ ದೊಡ್ಡ ದೊಡ್ಡ ಗ್ರಾಮ ಆಗಿರ್ಬೋದು, ಇಡೀ ರಾಯಬಾಗ್ ತಾಲೂಕು, ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಎಲ್ಲ ರೈತರಿಗೆ ಒಂದು ಹೊಸದಾಗಿರ್ತಕ್ಕಂಥ ಏನು ಇವತ್ತು ಅವರು ಉಳುಮೆ ಮಾಡತಕ್ಕಂಥ ಉಪಕರಣಗಳು ಬೇಕಾಗಿರ್ತವೆ. ಆ ಎಲ್ಲ ಉಪಕರಣಗಳ ಸಂಪೂರ್ಣವಾದಂಥ ಮಾಹಿತಿಯನ್ನು ಆಗಬೇಕು ಇಲ್ಲಿ ಬಂದಂಥ ಒಂದು ಸಂದರ್ಭದಲ್ಲಿ. ಯಾಕಂದರೆ ಇವತ್ತು ಮನುಷ್ಯನಿಗೆ ಏನು ಒಂದು ರಕ್ತವನ್ನು ತಪಾಸಣೆ ಮಾಡಿ ಯಾವ ಥರ ವೈದ್ಯರು ಅವನಿಗೆ ಉಪಚಾರವನ್ನು ಮಾಡ್ತಾರೆ, ಆ ರೀತಿ ಇವತ್ತು ಕೃಷಿನೂ ಕೂಡ ಭೂಮಿ ಅಂತಂದರೆ ಅದೂ ಒಂದು ಜೀವ ಇರ್ತಕ್ಕಂಥ, ನಮಗೆ ಅನ್ನ ನೀಡುವಂಥ ಒಂದು ಪುಣ್ಯ ಭೂಮಿ. ಆ ಒಂದು ನೆಲಕ್ಕೆ ಯಾವ ಥರದ ಮಣ್ಣಿಗೆ ಯಾವ ಥರದ ಒಂದು ಬೆಳೆಗಳನ್ನು ನಾವು ಬೆಳೆದ್ರೆ ರೈತರಿಗೆ ಲಾಭದಾಯಕವಾಗಿ ಆಗ್ತದೆ ಅನ್ನುವಂಥ ಒಂದು ಸಂಪೂರ್ಣ ಚಿತ್ರಣವನ್ನು, ಮಾಹಿತಿಯನ್ನು ಈ ಕೃಷಿ ಮೇಳದ ಮುಖಾಂತರ ಈ ಭಾಗದ ರೈತರಿಗೆ ಸಿಗಬೇಕು ಅನ್ನುವಂಥ ಕಾರಣದಿಂದ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಸರ್ಕಾರಿಯ ಎಲ್ಲ ಕೃಷಿ ವಿಭಾಗದಿಂದ ಅನೇಕ ಮಳಿಗೆಗಳನ್ನು ಹಾಕಿದ್ದಾರೆ. ಬೇರೆ ಬೇರೆ ಅನೇಕ ಕಂಪ್ನಿಗಳು ಇಲ್ಲಿ ಬಂದು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಈ ಶ್ರೀಮಠದ ಈ ಪುಣ್ಯ ಕಾರ್ಯದ ಮುಖಾಂತರ ಒಂದು ರೈತಾಪಿ ವರ್ಗದ ಜನರಿಗೆ ಒಳ್ಳೆಯದಾಗಲಿ ಅನ್ನುವಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿರುವಂಥದ್ದು. ಹೀಗಾಗಿ ಇವತ್ತು ಮಾನ್ಯ ಶಾಸಕರು ನಾವೆಲ್ಲರೂ ಸೇರಿಕೊಂಡು ಈ ಕೃಷಿ ಮೇಳವನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ. ಇಲ್ಲಿ ಬಂದಿರುವಂಥ ಎಲ್ಲ ಮಳಿಗೆಗಳು, ಉಪಕರಣಗಳನ್ನು ಎಲ್ಲ ನೋಡಿ ಭಾಳ ಖುಷಿಯಾಯಿತು. ಈ ಒಂದು ಕೃಷಿ ಮೇಳದ ವತಿಯಿಂದ ಅನೇಕ ಜನ ರೈತರಿಗೆ ಒಳ್ಳೆಯದಾಗ್ತದೆ ಅನ್ನುವಂಥ ಆಶೆ ಕಿರಣವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. 3 ದಿವಸ ನಡೆಯುವಂಥ ಈ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ. ಇಲ್ಲಿ ಈ ಭಾಗದ ಎಲ್ಲ ರೈತರು ಈ ಕೃಷಿ ಮೇಳದಲ್ಲಿ ಭಾಗವಹಿಸಿ ಇದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದುಕೊಂಡು ಅವರ ಉಜ್ವಲವಾದಂಥ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅನ್ನುವಂಥ ಮಾತನ್ನು ಎಲ್ಲ ರೈತರ ಹತ್ರ ಹೇಳ್ತಾ ತಮ್ಮೆಲ್ಲ ವಾಹಿನಿ ಮುಖಾಂತರ ಸಮಸ್ತ ನಾಡಿನ ರೈತ ಬಾಂಧವರಿಗೆ ನಾನು ಆಹ್ವಾನವನ್ನು ಮಾಡ್ತೇನೆ. ನಾಳೆ ಈ ಪುಣ್ಯ ಪುರುಷನ ಭೂಮಿಯಲ್ಲಿ ನಿಮ್ಮೆಲ್ಲರಿಗೆ
ಒಂದು ಶ್ರೀರಕ್ಷೆ ಆಶೀರ್ವಾದ ಸಿಗುವಂಥ ಒಂದು ಪುಣ್ಯಗಳಿಗೆ ಇದೆ. ಯಾರೂ ಕೂಡ ತಪ್ಪಿಸ್ಕೊಳ್ಬಾರ್ದು. ಎಲ್ಲ ರೈತರು ಅತ್ಯಂತ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಅತ್ಯಂತ ಅಭಿಮಾನದಿಂದ ಸ್ವಾಗತವನ್ನು ಕೋರ್ತೇನೆ. ಈ ಮುಖಾಂತರ ಸಮಸ್ತ ನಾಡಿನ ಜನತೆಗೆ ಈ ಗುರುವಂದನಾ ಮಹೋತ್ಸವ